ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಆರಾಮದಿರಿ ಅಂದ್ಕೊಂಡಿದ್ದೀನಿ. ನಾವು ಸಹ ಆರಾಮದೇವಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಿಂದಿನ ವ್ಲಾಗ್ ನೋಡಿದವರಿಗೆ ಗೊತ್ತಿರುತ್ತೆ. ನಾನು ಲಾಂಗ್ ಆಗುತ್ತೆ ವ್ಲಾಗ್ ಅಂತ ಹೇಳಿ ಅಲ್ಲಿಗೆ ಸ್ಟಾಪ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಇದನ್ನು ವಿಡಿಯೋನ ಅಂತ ಹೇಳಿದ್ದೆ. ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಟ್ರೈನಲ್ಲಿ ಕುತ್ಕೊಂಡಿರುವಾಗಲೇ ವಿಡಿಯೋನ ಎಂಡ್ ಮಾಡಿದ್ದೆ. ಇವಾಗ ಬಂದು ಟೈಮು 9 ಗಂಟೆ ಆಗಿತ್ತು. ಆವಾಗ ಊಟ ಮಾಡಿದ್ರಾಯಿತು ಅಂತ ಹೇಳಿ, ಏಕೆಂದರೆ ಹೋಗಬೇಕು ಅಂತ ಹೇಳಿ ಬೇಗನೆ ಊಟ ಮಾಡಿದ್ವಿ. ಮನೆಯಲ್ಲೇ ಹಸುವಾಗ್ತಾ ಇದೆ ಅಂತ ಹೇಳ್ತಾಯಿದ್ರು ಮಕ್ಕಳು. ನಾವು ಸ್ವಲ್ಪ ಚೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡ್ರೆ ಫ್ರೀ ಆಗುತ್ತೆ ಊಟಕ್ಕೆ ಅಂತೇಳಿ ಚೆಕ್ಕಿಂಗ್ ಎಲ್ಲ ಮುಗಿಯೋ ಮಟನೂ ಮಕ್ಕಳನ್ನು ವೇಟ್ ಮಾಡಿಸಿದ್ವಿ. ಅದೆಲ್ಲ ಮುಗಿದು ಬರೋವರೆಗೂ ಅಂದರೆ ಟೈಮ್ 9 ಗಂಟೆ 9:15 ಆಗಿರಬೇಕು. ಮೋಸ್ಟ್ಲಿ ಅಷ್ಟೇ ಆಗಿರುತ್ತೆ ಟೈಮ್. ಮಕ್ಕಳಿಗೆ ಸಿಕ್ಕಾಪಟ್ಟೆ ಕಾಯಿಸಿ ಊಟಕ್ಕೆ ಕೊಟ್ವಿ. ನಾನು ಮಾತಾಡಿದ್ದೀನಿ, ಅದು ವಾಯ್ಸ್ ಬಂದಿಲ್ಲ. ಹಾಗಾಗಿ ಮತ್ತೆ ನಾನು ಅದನ್ನು ಸೌಂಡ್ ಮ್ಯೂಟ್ ಮಾಡಿ ಮತ್ತೆ ವಾಯ್ಸ್ ಕೊಡ್ತಾಯಿದ್ದೀನಿ. ಇಲ್ಲೂ ಸಹ ವಾಯ್ಸ್ ಕೊಡುವಾಗ ಸ್ವಲ್ಪ ಹಿಂದೆಗಡೆಯಿಂದ ಸೌಂಡ್ ಬರ್ತಾಯಿದೆ. ಸಾರಿ, ಏಕೆಂದರೆ ಸಮ್ಮರ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಸೆಕೆ, ಫ್ಯಾನ್ ಹಾಕ್ಕೊಂಡಿದ್ದೀನಲ್ಲ, ಅದರದ್ದೇ ಸೌಂಡ್ ಬರ್ತಾಯಿದೆ. ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಮಲ್ಕೊಂಡ್ರು. ನಾವು ಮಾತ್ರ ಮಲಗಿರಲಿಲ್ಲ. ಯಾಕಂದರೆ ನಮ್ಮ ಮನೆಯವ್ರು ಸ್ವಲ್ಪ ಹೊತ್ತು ಕೂಡ್ತೀನಿ, ಆಮೇಲೆ ಮಲ್ಕೊಳ್ಳೋಣ, ನನಗೆ ನಿದ್ದೆ ಬರ್ತಾಯಿಲ್ಲ ಅಂತಂದರು. ನೀನೇ ನಿದ್ದೆ ಬರ್ತಾಯಿದ್ರೆ ಇಲ್ಲ ನನ್ನ ಕಾಲ ಮೇಲೆ ಮಲ್ಕೊ ಅಂದರು. ಅವ್ರ ಕಾಲ ಮೇಲೆ ಹಾಗೆ ಮಲ್ಕೊಂಡಿದ್ದೆ. ಒನ್ ಅವರ್ ಅಷ್ಟು ಮಲ್ಕೊಂಡಿದ್ದೆ. ಆಮೇಲೆ ನಾನು ಮೇಲೆ ಹೋಗ್ತೀನಿ ಅಂತೇಳಿ ಎಬ್ಬಿಸಿ ಮತ್ತು ಮೇಲೆ ಸೀಟ್ ಏರಿಸಿ ಅವ್ರ ಮೇಲೆ ಮಲ್ಕೊಂಡ್ರು, ನಾನು ತಾಳ ಮಲ್ಕೊಂಡೆ. ಇನ್ನು ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ವಾಡಿಲಿದ್ದಾಗ ನಾವು 7 o'clock ಆಗಿತ್ತು. ವಾಡಿಲಿದ್ವಿ. ಟ್ರೈನು ಸಿಕ್ಕಾಪಟ್ಟೆ ಫಾಸ್ಟ್ ಇತ್ತು. ಫಾಸ್ಟ್ ಇರೋದ್ರಿಂದ ನಾನು ಏನು ಮಾತಾಡಿದ್ದು ಸಹ ಸೌಂಡು ಕೇಳೇ ಇಲ್ಲ. ಟ್ರೈನ್ ಸೌಂಡೇ ಇದೆ ಹೊರತು ನನ್ನ ವಾಯ್ಸ್ ಒಂದು ಸ್ವಲ್ಪನೂ ಬರ್ತಾ ಇರಲಿಲ್ಲ. ಹಾಗಾಗಿ ಮತ್ತೆ ನಾನಿಲ್ಲಿ ವಾಯ್ಸ್ ಕೊಡ್ತಾ ಇದ್ದೀನಿ. ನೋಡಿ, ಇದು ಹೊಳೆನೋ ಅಥವಾ ಕೆರೆನೋ ಗೊತ್ತಿಲ್ಲ. ಎಷ್ಟು ನೀರಿದೆ ಅಂದರೆ ಅಲ್ಲಿ ಸ್ವಲ್ಪ ಕಾರಂಜಿನೂ ಸಹ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದಕ್ಕೋಸ್ಕರ ಒಂದು ಕ್ಲಿಪ್ ತೊಗೊಂಡೆ ಇದ್ರದ್ದು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅದು ಹೊಳೆ. ಇನ್ನು ಬರ್ತಾ ಬರ್ತಾ ಬೆಳಗ್ಗೆ ಆಗೋಯ್ತಲ್ಲ, ಎದ್ವಿ. ನೈಟೇ ಸ್ವಲ್ಪ ಹೂವು ಕಟ್ಟಿ ಇಟ್ಕೊಂಡಿದ್ದೆ ನಾನು. ಅಂದರೆ ದೇವಸ್ಥಾನಕ್ಕೆ ಹೋಗುವಾಗ ಹೂವು ಮುಟ್ಕೊಂಡು ಹೋದ್ರಾಯ್ತು ಅಂತೇಳಿ. ಬೆಂಗಳೂರಿಂದ ಹೋಗುವಾಗಲೇ ದುಂಡು ಮಲ್ಲಿಗೆ ಮಗ್ಗು ತೊಗೊಂಡಿದ್ದೆ. ನೆನ್ನೆ ನೈಟೇ ಸ್ವಲ್ಪ ಕಟ್ಟಿ ಇಟ್ಟಿದ್ದೆ ನಾನು. ಇನ್ನು ಸ್ವಲ್ಪ ಮಿಕ್ಕಿತ್ತು, ಅದನ್ನು ಸಹ ಕಟ್ಟಿದ್ರಾಯ್ತು ಅಂತೇಳಿ ಕಟ್ಟಿ ಇಡ್ತಾ ಇದ್ದೀನಿ. ಟ್ರೈನಲ್ಲಿ ಕೂತ್ಕೊಂಡು ಏನು ಮಾಡಿದ್ರಾಯ್ತು, ಅಲ್ಲಿ ಹೋಗಿ ತೊಗೊಂಡು ಬರೋಷ್ಟು ಪೇಷನ್ಸ್ ಇರುತ್ತೋ ಇಲ್ವೋ ಗೊತ್ತಿಲ್ಲ ಅಂತ ಹೇಳಿ ಅದಕ್ಕೆ ಇಲ್ಲಿಂದನೇ ತೊಗೊಂಡು ಹೋಗಿದ್ದೆ ಮಲ್ಲಿಗೆ ಹೂನ. ನೋಡಿ ಎಷ್ಟು ಚೆಂದ ಕಾಣಿಸ್ತಾ ಇದೆ. ನನ್ನ ಮೊಗ್ಗು ನೋಡಿ ಅರಳುತ್ತೋ ಇಲ್ವೋ ಅಂದ್ಕೊಂಡಿದ್ದೆ. ತುಂಬ 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 ಚಿಕ್ಕವಿದ್ದು ಮೊಗ್ಗು. ಅದು ಅರಳುತ್ತೋ ಇಲ್ವೋ ಅಂತ ಹೇಳಿ ಅಂದ್ಕೊಂಡಿದ್ದೆ. ಇಲ್ಲ, ಚೆನ್ನಾಗಿ ಅರಳಿತ್ತು. ಬೆಳಗ್ಗೆ ನೋಡಿದಾಗ ತುಂಬ ಖುಷಿ ಆಯಿತು. ನಮಗೆ ಸ್ವಲ್ಪ ದೊಡ್ಡವರಿಗೆ ಸ್ವಲ್ಪ ಟಯರ್ಡ್ನೆಸ್ಸು, ಸುಸ್ತು ಅನಿಸುತ್ತೆ ಜರ್ನಿ ಅಂದಮೇಲೆ. ಅದರಲ್ಲೂ ಟ್ರೈನ್ ಜರ್ನಿ ಅಥವಾ ಬಸ್ ಜರ್ನಿ, ಯಾವುದೇ ಜರ್ನಿ ಆದ್ರೂ ಸ್ವಲ್ಪ ಸುಸ್ತೇನೆ. ಆದರೆ ಮಕ್ಕಳು ಮಾತ್ರ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದರು. ಟ್ರೈನಲ್ಲಿ ಬಂದಿದ್ದನ್ನೆಲ್ಲ ಕೊಡಿಸು ಅಂತಿದ್ರು. ನಾವೇನೂ ಕೊಡಿಸ್ಲಿಲ್ಲ. ಹಶ್ವಾದಾಗ ಮತ್ತು ಸ್ವಲ್ಪ ಅಷ್ಟೇ ಕೊಡಿಸಿದ್ದು. ಅದಕ್ಕೋಸ್ಕರ ಮನೆಯಲ್ಲೇ ಮಾಡ್ಕೊಂಡು ಹೋಗಿದ್ದೆ ನಾನು. ಇನ್ನು ಮಲ್ಕೊಂಡೆದ್ದು ಎಲ್ಲರೂ ಕುತ್ಕೊಂಡಿದ್ದಾರೆ ಇಲ್ಲಿ. ಟಿಫಿನ್ನು ಏನೂ ತೊಗೊಳೋದು ಬೇಡ ಅಂಥೇಳಿ ನಾವೇನು ಮನೆಯಿಂದ ಸ್ನ್ಯಾಕ್ಸ್ ತೊಗೊಂಡು ಹೋಗಿದ್ವಲ್ಲ, ಅದನ್ನೇ ತಿಂದ್ವಿ. ಮುಂದೆ ತೊಗೊಂಡ್ರಾಯ್ತು ಅಂಥೇಳಿ. ಬಟ್ ಚೆನ್ನಾಗೇ ಇರ್ತಿರ್ಲಿಲ್ಲ. ತೊಗೋಬೇಕಂತ ಹೇಳಿಸ್ತಿದ್ವಿ, ಅಷ್ಟು ಚೆನ್ನಾಗಿ ಇರ್ತಿರ್ಲಿಲ್ಲ. ಅದು ನೋಡೋಕ್ಕೇ ಚೆನ್ನಾಗಿರ್ತಿರ್ಲಿಲ್ಲ. ಅದಕ್ಕೆ ಬೇಡ ಅಂತೇಳಿ ಮತ್ತೆ ವಾಪಸ್ ಕಳಿಸ್ತಿದ್ವಿ. ಮಕ್ಕಳು ತುಂಬಾ ಹಠ ಮಾಡ್ತಿದ್ರು, ಕೊಡಿಸು ಅಂತೇಳಿ. ಏನೂ ಕೊಡಿಸಿಲ್ಲ, ನೀರೊಂದೇ ತೊಗೊಂಡಿದ್ದು ಟ್ರೈನಲ್ಲಿ. ಮಕ್ಕಳು ಮಾತ್ರ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದರು. ಆ ಹೊಳೆಯಲ್ಲಿ ಎಷ್ಟು ನೀರಿತ್ತು, ಇಲ್ಲಿ ನೋಡಿ ಒಟ್ಟೆ ನೀರೇ ಇಲ್ಲ ಇದರಲ್ಲಿ. ತುಂಬ ಖಾಲಿ ಇದೆ ನೋಡಿ ಹೊಳೆ. ಇದು ಯಾವ ಊರು ಅಂತ ಗೊತ್ತಿಲ್ಲ, ಆದರೆ ಹೊಳೆ ಖಾಲಿ ಇದ್ದಿದ್ದರಿಂದ ನಾನೊಂದು ವಿಡಿಯೋ ತಗೊಂಡೆ. ನಮ್ಮ ಮಕ್ಕಳೆಲ್ಲ ನೋಡ್ತಾ ಇದ್ದಾರೆ ಕೂತ್ಕೊಂಡು. ಫುಲ್ ಎಂಜಾಯ್ ಮಾಡ್ತಿದ್ದಾರೆ ಅವರು. ಸರಿ, ಮುಂದೆ ಏನಾಗುತ್ತೆ ಅಂತ ನೋಡೋಣ.
ಯಾರ ತೊಡಿ ಮೇಲೆ ಮಲ್ಕೊಂಡಿದ್ದೀರಿ? ಏಯ್ ತೆಗೆ. ಕಾಲಿಗೆ ಗಾಳಿ ಬರತ್ತನ. ಹಾಯ್ ಬಾಯ್. ಇಲ್ಲಿ ನನ್ನ ಮಗ ಅಳ್ತಿದ್ದಾನೆ, ಯಾಕೆಂದರೆ ಅವ್ರ ಪಪ್ಪಾಗ ಮೊಬೈಲ್ ಕೇಳಿದ, ಕೊಡಲಿಲ್ಲ ಅವರು. ಏಕೆಂದರೆ ಸ್ವಲ್ಪ ಆ ಕಡೆ ಹೋದ್ಮೇಲೆ ಅಂದರೆ ನಾವು ಗೋಪರ್ಗಾಲ್ ರೈಲ್ವೆ ಸ್ಟೇಷನ್ಗೆ ಸ್ಟಾಪ್ ಇದು, ಶಿರ್ಡಿಗೆ ಇಲ್ಲ. ಶಿರ್ಡಿಗೆ ಹೋಗೋಕ್ಕೆ ಆಟೋ ಬುಕ್ ಮಾಡ್ತಾಯಿದ್ರು, ಮತ್ತು ನೆಕ್ಸ್ಟ್ ಡೇ ಎಲ್ಲಿಗಾದರೂ ಹೋಗಬೇಕು ಅಂತ ಹೇಳಿ ಅದರದ್ದು ಎಲ್ಲ ಮಾತಾಡ್ತಾಯಿದ್ರು. ಫೋನ್ ಮೇಲೆ ಫೋನ್ ಬರ್ತಾಯಿತ್ತು, ಅದಕ್ಕೆ ಕೊಡಲ್ಲ ಅಂತ ಬೈದರು ಸ್ವಲ್ಪ. ಅದಕ್ಕೆ ಅಂತ ಹಠ ಮಾಡಿ ಹತ್ಕೊಂತ ಮೇಲೆ ಮಲ್ಕೊಂಡಿದ್ದಾನೆ. ಅದಕ್ಕೆ ಅವನು ನೋಡು ತಗೋ, ನಿಮ್ಮ ಪಪ್ಪ ಕೊಟ್ಟಾರ ನೋಡು ತಗೋ ಅಂತೇಳಿ ಅವ್ರ ಅಕ್ಕನ ಮೊಬೈಲ್ ತೋರಿಸಿ ಒಂದು ಸ್ವಲ್ಪ ಅವನಿಗೆ ಏನು ಇನ್ನೊಂದು ಸ್ವಲ್ಪ ಹಠ ಬರೋ ಹಾಗೆ ಮಾಡ್ತಾಯಿದ್ದ. ಅವನಿಗೆ ಇನ್ನಷ್ಟು ದುಃಖ ಬರ್ತಾಯಿತ್ತು. ಆದರೂ 1 ಅವರ್ ಹತ್ತು ಸ್ವಲ್ಪ ಹೊತ್ತು ಮಲ್ಕೊಂಡೇ ಎದ್ದ. ಇನ್ನೊಂದು 10-15 ನಿಮಿಷ ಶಿರ್ಡಿ ಗೋಪರ್ಗಾವ್ ರೀಚ್ ಆಗ್ತೀವಿ. ಗೋಪರ್ಗಾವಿಂದ ಶಿರ್ಡಿಗೆ ಹೋಗ್ತೀವಿ. ಫೈನಲಿ ಗೋಪರ್ಗಾವ್ ಬಂತು. ಇವಾಗ ನಮ್ಮದು ಸ್ಟಾಪು. ಇವಾಗ ಇಳಿತಾ ಇದ್ದೀವಿ. ಆಲ್ರೆಡಿ ಅಲ್ಲಿ ಆಟೋಗೆಲ್ಲ ಮಾತಾಡಿ ಇಟ್ಕೊಂಡಿದ್ದಾರೆ. ಆಟೋ ಬಂದು ನಮಗೆ ಪಿಕಪ್ ಮಾಡಿ ಅಲ್ಲಿ ಶಿರ್ಡಿ ದೇವಸ್ಥಾನದಲ್ಲಿ ಏನು ನಾವು ಭಕ್ತಿ ನಿವಾಸದೊಳಗೆ ನಾವು ಬುಕ್ ಮಾಡ್ಕೊಂಡಿದ್ದೀವಿ ರೂಮ್ನ, ಅಲ್ಲಿಗೆ ಸೀದಾ ಕರ್ಕೊಂಡೋಗಿ ನಮ್ಮನ್ನು ಇಳಿಸುತ್ತೆ. ನಮ್ಮ ಮನೆಯವ್ರಿಗೆ ಹಿಂದಿನ ಸರಿ ಬಂದಾಗೆಲ್ಲ ಅವ್ರ ಫೋನ್ ನಂಬರ್ ತೊಗೊಂಡಿದ್ರು, ಅಥವಾ ಹೆಂಗೆ ಕಾಂಟ್ಯಾಕ್ಟ್ ಮಾಡಿದ್ರೋ ಗೊತ್ತಿಲ್ಲ. ಅವರು ಎಲ್ಲ ಕಾಂಟ್ಯಾಕ್ಟ್ ಮಾಡಿ ಎಲ್ಲನೂ ಆಲ್ರೆಡಿ ಬುಕ್ ಮಾಡಿದರು. ಅದು ನನಗೇನು ಗೊತ್ತಿರಲಿಲ್ಲ. ಇವಾಗ ಫೋನಲ್ಲಿ ಮಾತಾಡುವಾಗಲೇ ಗೊತ್ತಾಗಿದ್ದು. ಬನ್ನಿ, ಇವಾಗ ಸ್ಟಾಪ್ ಬಂತು, ಇನ್ನೇನು ಇಳಿಯೋಣ. ಟ್ರೈನಲ್ಲಿ ಕುತ್ಕೊಂಡಾಗ ಸ್ವಲ್ಪ ಗಾಳಿ ಬರ್ತಾಯಿತ್ತು, ಅಷ್ಟು ಶೆಕೆ ಅನ್ನಿಸ್ತಿರ್ಲಿಲ್ಲ. ಬಟ್ ಟ್ರೈನಿಂದ ಇಳಿದು ಆಟೋ ಹತ್ತುವಾಗಂತೂ ಸಿಕ್ಕಾಪಟ್ಟೆ ಬಿಸಿಲು, ಶೆಕೆ, ಅಪ್ಪಪ್ಪ ಅಂತ ಅನಿಸೋ ಅಷ್ಟು ಬಿಸಿಲು, ಅಂದರೂ ಅಷ್ಟು ಬಿಸಿಲಿತ್ತು, ಸಿಕ್ಕಾಪಟ್ಟೆ ಬಿಸಿಲಿತ್ತು. ನೋಡಿ, ಇವಾಗ ನಾವು ಶಿರಡಿಗೆ ಹೋಗ್ತಾ ಇದ್ದೀವಿ. ಫೈನಲಿ ನಾವು ಏನೋ ರೂಮ್ ಬುಕ್ ಮಾಡಿದ್ವಲ್ಲ, ಅಲ್ಲಿಗೆ ಬಂದು ಆಟೋ ಸ್ಟಾಪ್ ಮಾಡ್ತು. ಸಿಕ್ಕಾಪಟ್ಟೆ ಬಿಸಿಲಿತ್ತು, ಶೆಕೆ ಇತ್ತು, ಹಸಿವಾಗಿತ್ತು. ಅಪ್ಪ, ರೂಮ್ ಯಾವಾಗ ಸಿಗುತ್ತೋ, ಯಾವಾಗ ರೂಮಲ್ಲಿ ಹೋಗಿ ಸ್ವಲ್ಪ ಫ್ರೀಯಾಗಿ ಕೂಡ್ತೀವೋ ಅನ್ನೋಷ್ಟು ಸುಸ್ತಾಗೋಗ್ಬಿಟ್ಟಿತ್ತು ನಮಗೆ. ಫೈನಲಿ ರೂಮ್ ಅಂತೂ ಸಿಕ್ತು. ಇಲ್ಲಿ ಸ್ವಲ್ಪ ಪ್ರೊಸೆಸಿಂಗ್ ಅಂದರೆ ಇರುತ್ತೆ. ನಾವೇನು ಆನ್ಲೈನ್ ಬುಕ್ ಮಾಡಿರ್ತೀವಲ್ಲ, ನಮ್ಮದು ನಾವೆಷ್ಟು ಜನರಿಗೆ ರೂಮ್ ಬುಕ್ ಮಾಡಿರ್ತೀವಿ, ಎಷ್ಟು ರೂಮ್ ಬುಕ್ ಮಾಡಿರ್ತೀವಿ, ಅಷ್ಟು ಜನರದ್ದು ಆಧಾರ್ ಕಾರ್ಡ್ ಜೆರಾಕ್ಸು ಮತ್ತು ಅದು ರೂಮ್ ಬುಕ್ ಮಾಡಿರೋ ಪೇಪರ್ ಇರುತ್ತೆ. ಆ ಪೇಪರಿಗೆ ಇದನ್ನು ಕೊಟ್ಟಿರ್ತಾರೆ, ಚೀಟಿ ಕೊಟ್ಟಿರ್ತಾರೆ. ಅದಕ್ಕೆ ನಾವು ಅಂಟಿಸಿ ಕೊಡಬೇಕು ಅಲ್ಲಿ ಹೋಗಿ ಹೋಟೆಲಲ್ಲಿ ಕೊಟ್ಟು, ಆಮೇಲೆ ನಮಗೆ ರೂಮ್ ಕೊಡ್ತಾರೆ ಅವರು. ಇವಾಗ ಅದೆಲ್ಲ ಮುಗಿಸ್ಕೊಂಡು ಲಿಫ್ಟಲ್ಲಿ ರೂಮಿಗೆ ಹೋಗ್ತಾ ಇದ್ದೀವಿ. 2nd ಫ್ಲೋರಲ್ಲಿರೋದು ನಮ್ಮ ರೂಮು. ಲಗೇಜು ಮತ್ತು ಭಾಳ ಇತ್ತಲ್ಲ, ಹಾಗಾಗಿ
ಲಿಫ್ಟಲ್ಲೇ ಹೋದ್ರಾಯ್ತು ಅಂತೇಳಿ ಲಿಫ್ಟಲ್ಲೇ ಹೋಗ್ತಾ ಇದ್ದೀವಿ. ನೋಡಿ ರೂಮ್ಗೆ ಬಂದ್ವಿ. ಇವಾಗ ಜಸ್ಟ್ ಬಂದ್ವಿ. ಈಗ ಫ್ರೆಶ್ ಆಗಬೇಕು. ಫುಲ್ ಸುಸ್ತಾಗೋಗ್ಬಿಟ್ಟಿದೆ. ಸರಿ ಫ್ರೆಂಡ್ಸ್, ಬಂದು ಫ್ರೆಶ್ ಅಪ್ ಆಗಿದ್ದೀವಿ. ಫ್ರೆಶ್ ಅಪ್ ಆಗಿ ಈಗ ರೆಡಿ ಆಗಬೇಕು. ರೆಡಿ ಆಗಿಬಿಟ್ಟು ಬಾಬನ ದರ್ಶನಕ್ಕೆ ಹೋಗಬೇಕು. ರೆಡಿಯಾಗಿ ಮತ್ತೆ ಸಿಗ್ತೀನಿ. ಇಲ್ಲಿ ನಮ್ಮ ತಂಗಿ, ನಮ್ಮ ಮನೆಯವರು ಎಲ್ಲ ರೆಡಿಯಾಗಿ ಇಲ್ಲೇ ಅಂದರೆ ನಾವೇನು ರೂಮ್ ಮಾಡಿದ್ದೀವಲ್ಲ ಅಲ್ಲೇ ಊಟ ಇದೆ, ಅಲ್ಲಿ ಹೋಗಿದ್ದಾರೆ. ನನಗೆ, ನಮ್ಮ ತಂಗಿ ಮತ್ತು ನಮ್ಮ ಮೈದ್ನ, ನನ್ನ ಮಗಳು ಆವಾಗಲೇ ಹೋಗಿ ನಾವು ಊಟ ಮಾಡ್ಕೊಂಡು ಬಂದ್ವಿ. ಊಟ ಮಾಡ್ಕೊಂಡು ಬಂದೆ, ಸ್ನಾನ ಮಾಡಿ ರೆಡಿ ಆಗ್ತಾಯಿದ್ದೀವಿ. ಯಾಕೆಂದರೆ ಅಂದರೆ ಬೇಗ ಬೇಗ ಆಗುತ್ತೆ ಅಂತೇಳಿ ನಾವಷ್ಟು ಸ್ನಾನ ಮಾಡಿ ರೆಡಿ, ಅಂದರೆ ಒಂದಷ್ಟು ಜನ ಸ್ನಾನ ಮಾಡಿ ಊಟ ಮಾಡಿದರೆ ಅವ್ರದ್ದೊಂದು ಬ್ಯಾಚ್ ಆಗುತ್ತೆ. ನಾವು ಅಂದರೆ ಟೈಮ್ ಇದು ಆಗುತ್ತೆ ಅಂತ ಹೇಳಿ ಬೇಗನೆ ಕೆಲವಷ್ಟು ಅಂದರೆ ಒಂದು 4 ಜನ ಸ್ನಾನ ಮಾಡಿ ಊಟ ಮಾಡೋಕ್ಕೆ ಹೋಗ್ಯಾರೆ. ನಾವು ಊಟ ಮಾಡಿ ಬಂದು ಸ್ನಾನ ಮಾಡಿದ್ದೀವಿ. ಇವಾಗ ಊಟ ಮಾಡಿ ಬಂದು ಸ್ನಾನ ಎಲ್ಲ ಮುಗೀತು. ಇನ್ನು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನಕ್ಕೆ ಹೋಗುವಾಗ ಮತ್ತೆ ಸಿಗ್ತೀನಿ. ಸರಿ ಫ್ರೆಂಡ್ಸ್, ರೆಡಿಯಾಗಿ ಇನ್ನೇನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ದೇವಸ್ಥಾನದಲ್ಲಿ ಮೊಬೈಲು ಅಲೋ ಇಲ್ಲ. ಅಕಸ್ಮಾತ್ ಏನಾದರೂ ಚಾನ್ಸ್ ಸಿಕ್ಕಿದರೆ ವಿಡಿಯೋನ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ನೋಡೋಣ ಏನೇನು ನಿಮ್ಮ ಜೊತೆಗೆ ತೋರ್ಸೋಕ್ಕಾಗುತ್ತೋ ಅದನ್ನೆಲ್ಲ ತೋರಿಸ್ತೀನಿ. ಬನ್ನಿ. ಇವಾಗ ನೋಡಿ ಎಲ್ಲ ರೆಡಿ ಆಗಿದ್ದೀವಿ. ನನ್ನ ಮಕ್ಕಳು ಅವರೆಲ್ಲ ರೆಡಿಯಾಗಿ ಹೋಗಿದ್ದಾರೆ ತಳಗೆ. ಈಗ ನಾವೆಷ್ಟು ಜನ ಹೋದರೆ ಮುಗೀತು. ನಾಳೆ 12 ಗಂಟೆ ತನಕ ಇರ್ತೀವಲ್ಲ ಆಡಂತ ನಾಡ ರೆಡಿಯಾಗಿ ದರ್ಶನ ಮಾಡೋಕ್ಕೆ ಹೋಗಬೇಕು ಅಂತೇಳಿ ಹೊರಟಿದ್ವಿ. ಇಲ್ಲೇ ಬಾಬಾಂದು ಒಂದು ಫೋಟೋ ಇದೆ, ಅಲ್ಲಿ ಕೈ ಮುಗಿದು ಹೊರಡ್ತಾ ಇದ್ದೀವಿ. ಇಲ್ಲಿ ನಾವು ಆಟೋ ತೊಗೊಂಡು ಹೋದ್ರಾಯ್ತು ಅಂತ ಅಂದ್ಕೊಂಡಿದ್ವಿ. ಇಲ್ಲಿ ಕ್ಯೂ ಇಟ್ಟು ಇರೋದು ನೋಡಿ ಎದ್ರದ್ದು ಅಂತ ನಮ್ಮ ಮನೆಯವ್ರು ವಿಚಾರಿಸಿದ್ರೇನೋ ಗೊತ್ತಿಲ್ಲ. ಇಲ್ಲಿ ಫ್ರೀ ಬಸ್ ಬರುತ್ತೆ. ಅಂದರೆ ದೇವಸ್ಥಾನಕ್ಕೆ ದರ್ಶನಕ್ಕೇನೋ ಹೋಗ್ತಾರಲ್ಲ, ಇಲ್ಲಿ ರೂಮಲ್ಲಿರೋರು ಅವ್ರಿಗೆ ಮಾತ್ರ ಇದು ಫ್ರೀ ಬಸ್ ಇರುತ್ತೆ. ಕೆಲವೊಂದು ಕಡೆ ಎಲ್ಲೆಲ್ಲಿ ಸ್ಟಾಪ್ ಇರುತ್ತೋ ಅಲ್ಲೆಲ್ಲಿ ಫ್ರೀ ಬಸ್ಸು. ಹೋಗಿ ದರ್ಶನ ಮಾಡಿಕೊಂಡು ಬರೋಕ್ಕೆ ಅಂತೇಳಿ ಫ್ರೀ ಬಸ್ ಮಾಡಿದರೆ ಆ ಬಸ್ಸಲ್ಲೇ ನಾವು ಹೋಗ್ತಾ ಇದ್ದೀವಿ. ತುಂಬ ಎಷ್ಟು ಬಡವರು ಭಕ್ತರು ಇದ್ರೂ ಸಹ ಈ ಬಾಬಾನ ಸಾಯಿಬಾಬಾ ದರ್ಶನ ಮಾಡ್ಬೋದು. ಹೋಗೋಕ್ಕೆ ಬರೋಕ್ಕೆ ಟ್ರೈನ್ ಟಿಕೆಟು ಅಥವಾ ಬಸ್ಸು ಅಥವಾ ವೆಹಿಕಲ್ಲು ಮಾಡ್ಕೊಂಡು ಬರ್ತೀರಿ ಅಂದರೆ ಇಲ್ಲಿ ಬಂದಮೇಲೆ ಅಂತೂ ಸಿಕ್ಕಾಪಟ್ಟೆ ಬಡವರು ಸಹ ದರ್ಶನ ಮಾಡ್ಕೋಬೋದು. ಬಾಬಾಗೆ ಅಷ್ಟು ಫೆಸಿಲಿಟೀಸ್ ಇದೆ, ಅಷ್ಟು ಚೆನ್ನಾಗಿದೆ ದೇವಸ್ಥಾನ. ನನಗಂತೂ ತುಂಬ ಖುಷಿ ಆಯಿತು. ನಾನು ಆಲ್ಮೋಸ್ಟ್ ಒಂದು 4-5 ಟೈಮ್ಸ್ ಹೋಗಿದ್ದೀನಿ. ಏನು 1 ವರ್ಷಕ್ಕಿಂತ ಇನ್ನೊಂದು ವರ್ಷಕ್ಕೆ ಇಂಪ್ರೂವ್ ಆಗ್ತಾನೇ ಇದೆ ದೇವಸ್ಥಾನ. ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಇಲ್ಲಿಂದಲೇ ವಿಡಿಯೋ ಸ್ಟಾಪ್ ನಂದು, ಯಾಕೆಂದರೆ ಇಲ್ಲೇ ಮೊಬೈಲ್ ಹೋಗ್ಬೋದು. ಮೊಬೈಲು ಮತ್ತು ಸ್ಲೀಪರ್ನ ಇಲ್ಲೇ ಬಿಟ್ಟು ಹೋಗಬೇಕು. ಈ ಕಡೆ ಸ್ಲೀಪರ್ಗೆ, ಈ ಕಡೆ ಮೊಬೈಲ್ ಒಂದು ಕೌಂಟ್ರ್ ಇದೆ. ಒಂದು ಸೈಡ್ ಮೊಬೈಲ್ ಕೊಟ್ಟು ಟೋಕನ್ ತೊಗೊಂಡು ಹೋದ್ವಿ. ಇನ್ನು ಒಂದು ಸೈಡು ಇದು ಚಪ್ಪಲ್ದು ಕೌಂಟ್ ಇದೆ.
ಇನ್ನು ದರ್ಶನ ಮುಗಿಸ್ಕೊಂಡು ಊಟದ ಹಾಲಿಗೆ ಬಂದ್ವಿ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು ದೇವಸ್ಥಾನ. ನಾವು ಹೋಗಿದ್ದು ಗುರುವಾರ ಆಗಿದ್ದರಿಂದ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು ದೇವಸ್ಥಾನ. ಹಾಗಾಗಿ ನಾವು 5:30ಗೆ ಹೋಗಿ ದರ್ಶನಕ್ಕೆ ನಿಂತವರು 9:30 ಆಗಿತ್ತು. ಆವಾಗ ಹೊರಗೆ ಬಂದ್ವಿ. ಇನ್ನೊಂದು ಅರ್ಧ ಗಂಟೆ ಇತ್ತು ಪ್ರಸಾದದ್ದು ಹಾಲ್ ಮುಚ್ಚೋಕ್ಕೆ. ಅದಕ್ಕೆ ಅಂತಲೇ ಪಟ್ಟಂತ ದರ್ಶನ ಮುಗಿಸ್ಕೊಂಡು ಹೊರ ಬಂದ ತಕ್ಷಣ ಆಟೋ ತೊಗೊಂಡು ಇವಾಗ ಊಟ ಮಾಡೋಣ ಅಂತೇಳಿ ಫಸ್ಟಿಗೆ ನಾವು ಊಟಕ್ಕೆ ಹೋಗ್ತಾಯಿದ್ದೀವಿ. ಇಲ್ಲಿ ಇರೋ ಫೆಸಿಲಿಟೀಸು, ಇಲ್ಲಿ ಇರೋದು ಹೇಳಬೇಕು ಅಂದರೆ ತುಂಬಾ ಖುಷಿ ಅನಿಸುತ್ತೆ. ಯಾಕೆಂದರೆ ಯಾವ ದೇವಸ್ಥಾನದಲ್ಲೂ ಸಹ ಈ ಥರ ಇಲ್ಲ. ಫ್ರೀ ಹೋಗೋಕ್ಕೆ ಬಸ್ಸು, ಮತ್ತು ಲಾಡ್ಜ್ ಏನಾದರೂ ರೂಮ್ ಬುಕ್ ಮಾಡಿಕೊಂಡ್ರೆ ಎಷ್ಟು ಸಿಕ್ಕಾಪಟ್ಟೆ ಕಾಸ್ಟ್ಲಿ. ನಾವು ಹೋದಾಗ 2,500 ಕೊಟ್ಟಿದ್ವಿ ಫಸ್ಟ್ ಟೈಮ್ ಹೋದಾಗ. ಇವಾಗೆಲ್ಲ ಎಷ್ಟಿದೆಯೋ ಏನೋ ಗೊತ್ತಿಲ್ಲ. ಇಲ್ಲಿ 200 ರುಪೀಸ್ ಕೊಟ್ಟರೆ 1 ಡೇ ಇರ್ಬೋದು. ನಾವು 2 ಡೇಸ್ಗೆ ರೂಮ್ ಬುಕ್ ಮಾಡ್ಕೊಂಡಿದ್ವಿ. ಈ ಹೇಳಬೇಕು ಅಂದರೆ ಸಿಕ್ಕಾಪಟ್ಟೆ ಬಡವರು ಸಹ, ಅಂದರೆ ಮಿಡಲ್ ಕ್ಲಾಸು, ತೀರಾ ಕಡು ಬಡವರು ಇದ್ದವ್ರೂ ಸಹ ಬಸ್ ಚಾರ್ಜ್ ತೊಗೊಂಡು ಬಂದರೆ ಬಾಬಾನ ದರ್ಶನ ಆರಾಮ್ಸೆ ಮಾಡ್ಕೊಂಡು ಹೋಗ್ಬೋದು. ಹೊರಗೆಲ್ಲ 20 ರೂಪಾಯಿ ಲೀಟ್ರ್ ಬಾಟಲ್ ತೊಗೊಂಡ್ರೆ ನಾವಿಲ್ಲಿ 5 ರುಪೀಸು ಅಥವಾ ಏನೋ 10 ರುಪೀಸ್ಗೋ ನಾವು ಒಂದು ವಾಟರ್ ಬಾಟಲ್ ತೊಗೊಳ್ತೀವಿ. ಟ್ರೈನಲ್ಲಿ ನಾವು 20 ರುಪೀಸ್ ಕೊಟ್ಟೆ ತೊಗೊಂಡಿದ್ದು. ಮತ್ತು ಇಲ್ಲಿ ಶಿರಡಿಯಲ್ಲಿನೂ ಸಹ ಹೊರಗಡೆ ತೊಗೊಂಡ್ರೆ ಅಷ್ಟೇ ರೇಟು, ದೇವಸ್ಥಾನದಲ್ಲಿ ತೊಗೊಂಡ್ರೆ 10 ರುಪೀಸು. ಸಿಕ್ಕಾಪಟ್ಟೆ ಅಂದರೆ ಭಕ್ತರಿಗೆ ಅನುಕೂಲ ಆಗೋ ಥರ ಈ ದೇವಸ್ಥಾನದಲ್ಲಿ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ನನಗೆ ಬಾಬಾ ಅಂದರೆ ಸ್ವಲ್ಪ ಭಕ್ತಿನೇ. ಏಕೆಂದರೆ ನಾವಿಲ್ಲಿ ಶಿರಡಿಗೆ ಹೋಗಿ ಬಂದಮೇಲೆ ತುಂಬ ಸಮಾಧಾನ ಆಗಲಿ, ನಮಗೆ ಒಳ್ಳೆಯದಾಗಿದೆ. ಹಾಗಾಗಿ ನನಗೆ ಸ್ವಲ್ಪ ಶಿರಡಿ ಬಾಬಾ ದೇವಸ್ಥಾನಕ್ಕೆ ಜಾಸ್ತಿ ಹೋಗ್ತಾನೆ ಇರ್ತೀವಿ. ನಮ್ಮ ಮನೆಯವ್ರಂತೂ ವರ್ಷ ಹೋಗಬೇಕು ಅಂತಾರೆ. ಬಟ್ ಟೈಮ್ ಸಿಗಲ್ಲ. ಹಾಗಂತ ಟೈಮ್ ಸಿಕ್ಕಾಗ ಹೋಗ್ತಾನೆ ಇರ್ತೀವಿ ನಾವು. ಇವಾಗ ಮಕ್ಕಳು ಹೋಗಬೇಕು ಅಂತ ಹಠ ಮಾಡಿದರು ಅಂಥೇಳಿ ಎರಡೂ ಆಗುತ್ತೆ. ಮಕ್ಕಳಿಗೆ ಒಂದು ಎಂಜಾಯ್ಮೆಂಟು ಆಗುತ್ತೆ, ನಮಗೆ ಬಾಬಾನ ದರ್ಶನನೂ ಆಗುತ್ತೆ ಅಂಥೇಳಿ ಇಲ್ಲಿಗೆ ಪ್ಲ್ಯಾನ್ ಮಾಡಿಕೊಂಡು ಬಂದ್ವಿ. ಆಮೇಲೆ ಇಲ್ಲಿ ಸುಮ್ಮನೆ ಊಟ ಮಾಡ್ಕೊಂಡು ಹೋಗೋರು ಭಾಳ ಮಂದಿ ಆಗಿದ್ದರು ಅಂತ ಹೇಳಿ ದರ್ಶನ ತೊಗೊಂಡು ಬಂದಮೇಲೆ ಹೊರಗಡೆ ಒಂದು ಟೋಕನ್ ಕೊಡ್ತಾರೆ. ಆ ಟೋಕನ್ ಇದ್ದರೆ ಮಾತ್ರ ಇಲ್ಲಿ ಪ್ರಸಾದ, ಇಲ್ಲ ಅಂದರೆ ಇರಲ್ಲ. ಟೋಕನ್ ಇಲ್ಲ ಅಂದರೆ ಅವ್ರಿಗೆ ಊಟ ಇಲ್ಲ, ಹೊರಗಡೆನೇ ಇರಬೇಕು ಅವರು. ಆ ಥರ ಒಂದು ರೂಲ್ಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಊಟನೂ ಸಹ ಸಖತ್ತಾಗಿತ್ತು. ಪ್ರಸಾದ ಅಂತ ಅಂದಮೇಲೆ ಕೇಳಬೇಕಾ, ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಊಟನ ಮಾಡ್ತಾಯಿದ್ದೀವಿ ಈಗ. ಓಕೆ ಫ್ರೆಂಡ್ಸ್, ದೇವಸ್ಥಾನಕ್ಕೆ ಹೋಗಿ ದರ್ಶನ ಮುಗಿಸ್ಕೊಂಡು ಮತ್ತು ಊಟದ ಹಾಲಿಗೆ ಹೋಗಿ ಊಟ ಮುಗಿಸ್ಕೊಂಡು ಮತ್ತೆ ದೇವಸ್ಥಾನಕ್ಕೆ ಬಂದು ಪ್ರಸಾದ ಎಲ್ಲ ತೊಗೊಂಡು ಎಲ್ಲ ಶಾಪಿಂಗ್ ಮಾಡಿಕೊಂಡು ಬರೋ ಅಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಟೈಮ್ ಬಂದು ಇವಾಗ 11:30. ನಾವು ಹೋಗಿದ್ದು 5:30ಗೆನಲ್ಲ, ನಾವು ಹೋಗಿದ್ದು ಇಲ್ಲಿಂದ 5:30. ಇವತ್ತೇನೋ ಮೇ ಬಿ ಹೊಸ ಅಂದರೆ ಸ್ಪೆಷಲ್ ಪೂಜೆ ಇಟ್ಕೊಂಡಿದ್ರೋ ಅಥವಾ ಯಾರಾದರೂ ಏನಾದರೂ ಪೂಜೆ ಇಟ್ಕೊಂಡಿದ್ರೋ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರಶ್ ಏನೂ ಇರಲಿಲ್ಲ. ಬಟ್ ದರ್ಶನಕ್ಕೆ ಬಿಡೋಕ್ಕೆ ಮಾತ್ರ ಸಿಕ್ಕಾಪಟ್ಟೆ ಡಿಲೇ ಮಾಡಿಬಿಟ್ರು. ಅಂದರೆ ಸ್ವಲ್ಪ ಜನನೇ ಬಿಟ್ಕೋಂತ ಡಿಲೇ ಮಾಡಿಬಿಟ್ರು. 5:30ಗೆ ದರ್ಶನಕ್ಕೆ ನಿಂತವರು ನಾವು ದರ್ಶನ ಮುಗಿಸ್ಕೊಂಡು ಮನೆಗೆ ಅಂದರೆ ಹೊರಗೆ ಬರೋ ಅಷ್ಟೊತ್ತಿಗೆ 9:30 ಆಗೋಗಿತ್ತು. 9:30 ಆಗಿ ದರ್ಶನ ಮುಗಿಸ್ಕೊಂಡು ಬಂದಮೇಲೆ ಟೋಕನ್ ತೊಗೊಂಡು ಮತ್ತು ಊಟಕ್ಕೆ ಹೋಗಿ ಊಟ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ 10:30 ಆಯಿತು. ಆಮೇಲೆ ಸ್ವಲ್ಪ ಪ್ರಸಾದ ಅಷ್ಟೇ ತೊಗೊಂಡು ಬಂದ್ವಿ.
ಮತ್ತು ನಾಳೆ ಎಲ್ಲಾದರೂ ಹೋಗಬೇಕು ಅಂತ ಅಂದ್ಕೊಂಡಿವಿ, ಬಟ್ ಎಲ್ಲಿಗೆ ಅಂತ ಗೊತ್ತಿಲ್ಲ. ಮತ್ತು ನಾಳೆ ದಿನ ಹೇಗಿರುತ್ತೆ ಅಂತಲೂ ಸಹ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನು ಒತ್ತಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು. ಬಾಯ್.